Good morning, everyone. So in the previous class, we were studying about the security factors. In spite of having some drawbacks in the cloud solution or in the cloud service provider, there are certain factors or features regarding the security which make or which influence the user to go for cloud solutions. ಕೆಲವೊಂದಿಷ್ಟು ಡ್ರಾಬ್ಯಾಕ್ಸ್ ಅದಾವು, ಲಿಮಿಟೇಷನ್ಸ್ ಅದಾವು. ಅದು ಇದ್ರೂ ಕೂಡ ಅದರಲ್ಲಿ ಒಂದಿಷ್ಟು ಅಟ್ರಾಕ್ಟಿವ್ ಫೀಚರ್ಸ್ ಅದಾವು. ದೇರ್ ಆರ್ ಸಮ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್. ಅದರಿಂದಾಗಿ ಯೂಸರ್ಸ್ ಕ್ಲೌಡ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ಕೊಂತಾರ. ಸೊ ಯಾವ ಅವು ಫೀಚರ್ಸ್ ಸೆಕ್ಯೂರಿಟಿ ರಿಗಾರ್ಡಿಂಗ್ ಏನೇನ್ ಅದಾವ ಅದ್ರೊಳಗ? ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಸಾ ಡೇಟಾ ಲೀಕೇಜ್. ಒಂದೇ ಕಡೆ ಡೇಟಾ ಸ್ಟೋರ್ಡ್ ಇರೋದ್ರಿಂದ ಲೀಕೇಜಸ್ ಏನಾಗ್ತಾವು, ಕಡಿಮೆ ಆಗ್ತಾವ. ಅಂಡ್ ಇಫ್ ಆರ್ ಯೂಸಿಂಗ್ ಥಿನ್ ಕ್ಲೈಂಟ್ಸ್ ಒಳಗಂತೂ ಡೇಟಾ ತಾವು ತಮ್ಮಲ್ಲೇ ಸ್ಟೋರ್ ಮಾಡ್ಕೊಳಂಗೆ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಇನ್ ದ ಸೆಂಟ್ರಲೈಸ್ಡ್ ಡೆಪಾಸಿಟರಿ. ಡೇಟಾ ಸೆಂಟರ್ಸ್ ಒಳಗ ಕ್ಲೌಡ್ ಒಳಗ ಪ್ರೆಸೆಂಟ್ ಇರ್ತೈತಿ. ಎಷ್ಟ್ ಬೇಕು ಅಷ್ಟನ್ನೇ ತಗೊಂತೇವೆ. ಅಕಸ್ಮಾತ್ ಆಗಿ ಡೇಟಾ ಲೀಕ್ ಆದ್ರೂ ಕೂಡ ನಾವೇನ್ ಕಳ್ಕೊಂತೇವಲ್ಲ, ದಟ್ ವಿಲ್ ಬಿ ವೆರಿ ಲೆಸ್ ಕಂಪೇರ್ಡ್ ಟು ದ ಲಾರ್ಜ್ ಲಾಸ್ ಆಫ್ ಡೇಟಾ. ಅದೇ ದಟ್ ಈಸ್ ರಿಗಾರ್ಡಿಂಗ್ ದ ಥಿಕ್ ಕ್ಲೈಂಟ್. ಥಿನ್ ಕ್ಲೈಂಟ್ ಒಳಗಂತೂ ಡೇಟಾನ ಸ್ಟೋರ್ ಮಾಡ್ಕೊಂಡಿರಂಗೇ ಇಲ್ಲ. ಅಲ್ಲಿ ಡೇಟಾ ಲಾಸ್ ಅಥವಾ ಲೀಕೇಜಸ್ ಚಾನ್ಸಸ್ ಇರಂಗಿಲ್ಲ. ಅಂಡ್ ಅಲಾಂಗ್ ವಿತ್ ದಟ್ ಸೆಕ್ಯೂರಿಟಿ ವೈಸ್ ನಾವ್ ಇಂಡಿವಿಜುವಲ್ ಆರ್ಗನೈಸೇಷನ್ ಏನು ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತೈತಿ ಡೇಟಾಗ, ದಟ್ ಈಸ್ 24/7 ಸರ್ವಿಸಸ್ ಅಥವಾ ಸ್ಟಾಫಿಂಗ್ ಅನ್ನ ಕೊಡ್ಲಿಕ್ಕೆ ಆಗಂಗಿಲ್ಲ. ಬಿಕಾಸ್ ಮನಿ ಕಮ್ಸ್ ಇನ್ ಟು ಮ್ಯಾಟರ್ ಇನ್ ದಟ್ ಫ್ಯಾಕ್ಟ್. ಸೊ ನಾವೇನ್ ಆರ್ಗನೈಸೇಷನ್ ಸಿಂಗಲ್ ವೈಸ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗಂಗಿಲ್ಲ ಬಿಕಾಸ್ ಆಫ್ ಮನಿ ಫ್ಯಾಕ್ಟರ್. ದಟ್ ಕ್ಯಾನ್ ಬಿ ಪ್ರೊವೈಡೆಡ್ ಬೈ ದ ಕ್ಲೌಡ್ ಸೊಲ್ಯೂಷನ್ ಬಿಕಾಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಮೆನಿ ಕ್ಲೈಂಟ್ಸ್ ಹೂ ಆರ್ ಪೇಯಿಂಗ್ ಟು ಇಟ್. ಆ ಬಹಳಷ್ಟು ಮಂದಿ ಪೇ ಮಾಡೋದ್ರೊಳಗ ಒಬ್ರು ಇಬ್ರು ಎಕ್ಸ್ಟ್ರಾ ಸ್ಟಾಫ್ ಅನ್ನ ಇಟ್ಕೊಳ್ಳೋದು, 24/7 ಸೆಕ್ಯೂರಿಟಿ ಸರ್ವಿಸಸ್ ಅನ್ನ ಕೊಡೋದು, ಅಥವಾ ಯಾವುದೇ ಮೂಮೆಂಟ್ ಒಳಗ ಏನಾದ್ರೂ ಸೆಕ್ಯೂರಿಟಿ ಬ್ರೀಚಸ್ ಆದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅಂತ ಹೇಳಿ it has a separate forensics investigation team. So even forensics ಬಂದಾಗೂ ಕೂಡ ಆರ್ಗನೈಸೇಷನ್ ವೈಸ್ ನಮ್ಮ ಹತ್ರ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್ ಇಲ್ಲದೆ ಇರಬಹುದು. ಎವ್ರಿ ಆರ್ಗನೈಸೇಷನ್ ಡಸಂಟ್ ಮೇಂಟೈನ್ ಇಟ್ಸ್ ಓನ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್. ಕೆಲವೊಂದಿಷ್ಟು ಮಿಷನ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡುವಂತ ಆರ್ಗನೈಸೇಷನ್ಸ್ ಅಥವಾ ಡೇಟಾ ಸೆಕ್ಯೂರಿಟಿ ರಿಲೇಟೆಡ್ ವರ್ಕ್ ಮಾಡುವಂತ ಆರ್ಗನೈಸೇಷನ್ಸ್ ತಮ್ಮದೇ ಆದಂತ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್ ಅನ್ನ ಇಟ್ಟಿರ್ತಾವ. ಡಿಜಿಟಲ್ ಫಾರೆನ್ಸಿಕ್ಸ್ ದವರು ಇರ್ಬೋದು, ಅಥವಾ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ವರ್ಕ್ ಮಾಡೋರು, ಅಥವಾ ಇಫ್ ಯು ಆರ್ ಮೇಂಟೈನಿಂಗ್ ಅ ವೆರಿ ಕ್ರೂಷಿಯಲ್ ಡೇಟಾ, ರೈಟ್. ಸೊ ಆ ರೀತಿ ಅವರ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್ ಅನ್ನ ಸಪರೇಟ್ ಆಗಿ ಮೇಂಟೈನ್ ಮಾಡ್ತಾರೆ. ಬಟ್ ಉಳಿದಿದ್ದ ಆರ್ಗನೈಸೇಷನ್ಸ್ ಎಲ್ಲಾರು ಅಂತ ಟೀಮ್ ಅನ್ನ ಇಟ್ಟಿರಂಗಿಲ್ಲ. ಇಫ್ ಎಟ್ ಆಲ್ ಎನಿ ಇನ್ಸಿಡೆಂಟ್ ಆಕರ್, ಎನಿ ಡೇಟಾ ಬ್ರೀಚಸ್ ಆಕರ್, ದೆನ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಆ ಇನ್ಸ್ಟಂಟ್ ಒಳಗ ಒಂದ್ ಹೊಸ ಟೀಮ್ ಅನ್ನ ಫಾರ್ಮ್ ಮಾಡೋದು, ಅಥವಾ ಅದರಿಂದ ಸೊಲ್ಯೂಷನ್ಸ್ ಅನ್ನ ಟ್ರೈ ಮಾಡೋದು. ಇಲ್ಲ ಆ ಟೈಮ್ದಾಗ ನಾವೇನಾದ್ರೂ ಹೊಸದು ಸಾಫ್ಟ್ವೇರ್ ಹಾರ್ಡ್ವೇರ್ ಇನ್ಸ್ಟಾಲ್ ಮಾಡ್ಕೊಂತೀವಿ, ಲ್ಯಾಬೊರೇಟರಿ ಸೆಟಪ್ಸ್ ಮಾಡ್ಕೊಂತೀವಿ ಅಂತಂದ್ರೆ ಅದು ಆಗಂಗಿಲ್ಲ. ಸೊ ಅದ್ರ ಬದಲಿಗೆ ನಾವೇನ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ಕ್ಲೌಡ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ಯು ದ ರೆಡಿಮೇಡ್ ಸೊಲ್ಯೂಷನ್ಸ್. ಇನ್ಸಿಡೆಂಟ್ ಅನ್ನ ಐಡೆಂಟಿಫೈ ಮಾಡ್ತೈತಿ, ಅದಕ್ಕೆ ರೀಸನ್ ಏನ್ ಅನ್ನೋದನ್ನ ಹೇಳ್ತೈತಿ, ಅಂಡ್ ಹೌ ಟು ಓವರ್ಕಮ್ ದಾಟ್ ಅನ್ನೋದ್ರ ಬಗ್ಗೆ ಕೂಡ ರೆಡಿಮೇಡ್ ಟೀಮ್ಸ್ ಅವೈಲೇಬಲ್ ಅದಾವ. ಯು ಜಸ್ಟ್ ನೀಡ್ ಟು ಪೇ ಫಾರ್ ದೆಮ್. ನಾವೇ ಹೊಸ ಸೆಟಪ್ ಅನ್ನ ಹಾಕೊಂಡಾಗ ಎಷ್ಟಾಗತ್ತೆ ಅದಕ್ಕಿಂತ ಕಡಿಮೆ ಕಾಸ್ಟ್ ಒಳಗ ನಮ್ದು ಕೆಲಸ ಆಗ್ತೈತಿ. ಫಾರೆನ್ಸಿಕ್ಸ್ ಇನ್ವೆಸ್ಟಿಗೇಷನ್ಸ್ ಆಗ್ಬಿಡ್ತಾವ. ಸೊ ಫಾರ್ ದಟ್ ರೀಸನ್ ಯು ಆರ್ ಗೋಯಿಂಗ್ ಫಾರ್ ದ ಕ್ಲೌಡ್ ಸೊಲ್ಯೂಷನ್ಸ್. So we saw up to forensics, offloading, forensics, ಆಮೇಲೆ ಡೇಟಾ ಲೀಕೇಜ್, ಲಾಗಿಂಗ್. ಅಂಡ್ ಲಾಗಿಂಗ್ ಮೀನ್ಸ್ ಲಾಗ್ ಫೈಲ್ಸ್ ಅನ್ನ ಮೇಂಟೈನ್ ಮಾಡೋದು. ಎರರ್ಸ್ ಏನ್ ಆಕರ್ ಆಗಿರ್ತಾವ ಅಥವಾ ಏನ್ ನಾವ್ ಮಾಡೀವಿ ಅನ್ನೋದ್ರ ಬಗ್ಗೆ ಏನಿರ್ತೈತೆ ರೆಕಾರ್ಡ್ ಅನ್ನ ಏನ್ ಮೇಂಟೈನ್ ಮಾಡ್ತೇವಲ್ಲ, ಫೈಲ್ ದೊಡ್ಡದಾಕೊಂತ ಹೋದಂಗ ಸಿಂಗಲ್ ಆರ್ಗನೈಸೇಷನ್ ಅಥವಾ ಸಿಂಗಲ್ ಕಸ್ಟಮರ್ ನಾನು ನಂದೇ ಆದಂತ ಸಪರೇಟ್ ಲಾಗ್ ಫೈಲ್ ಅನ್ನ ಮೇಂಟೈನ್ ಮಾಡ್ತಿದ್ದೆ ಅಂತಂದ್ರೆ ಡೇಟಾ ಹೆಚ್ಚಾದಷ್ಟು ವಾಟ್ ಐ ವಿಲ್ ಡೂ ಇಸ್ ಐ ಡೋಂಟ್ ಹ್ಯಾವ್ ಎನಫ್ ಸ್ಟೋರೇಜ್ ಸ್ಪೇಸ್. ಅದನ್ನ ಮೇಂಟೈನ್ ಮಾಡ್ತೀನಿ. ನನ್ನ ಹತ್ರ ಇನ್ನೊಂದಿಷ್ಟು ಎಕ್ಸ್ಟ್ರಾ ಡೇಟಾನು ಅದು ಬೇಕು ಅಂತಂದ್ರೆ ಯು ನೀಡ್ ಟು ಗೋ ಫಾರ್ ದ ಸೆಕೆಂಡರಿ ಸ್ಟೋರೇಜ್. ಅಂಡ್ ಫಾರ್ ಸೆಕೆಂಡರಿ ಸ್ಟೋರೇಜ್ ಅಗೇನ್ ಯು ನೀಡ್ ಟು
ಪೇ ಅದನ್ನ ಸಪರೇಟ್ ಆಗಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಅದ್ರ ಬದಲಿಗೆ ನಾವೇನ್ ಮಾಡ್ತೀವಿ, ಲಾಗ್ ಫೈಲ್ ಹಳೆ ಕಂಟೆಂಟ್ಸ್ ಅನ್ನ ಡಿಲೀಟ್ ಮಾಡ್ತೀವಿ, ಹೊಸಾದ ಸ್ಟೇಟ್ ಇರ್ತದೆ. ದಟ್ಸ್ ವಾಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಟೇಲ್, ದಂಡಿದಷ್ಟೇ ಇರ್ತೈತಿ. ಬಿಗಿನಿಂಗ್ ಎಲ್ಲಾನು ಏನ್ ಮಾಡ್ಕೊಂಡಿರ್ತೇವೆ ನಾವು, ಓವರ್ ರೈಟ್ ಮಾಡ್ಕೊಂತ ಬಂದಿರ್ತೇವೆ, ಡಿಲೀಟ್ ಮಾಡ್ಕೊಂತ ಬಂದಿರ್ತೇವೆ. ಸೊ ದಟ್ ವಿಲ್ ನಾಟ್ ಹ್ಯಾಪನ್ ವಿತ್ ದ ಕ್ಲೌಡ್. They are going to maintain everything because they have enough storage space. And if they want log file ಇನ್ನೊಂದಿಷ್ಟು ದೊಡ್ಡದು ಬೇಕಾಗ್ತೈತಿ ಅಂತ ಅನಿಸ್ದಾಗ, they can easily add extra ಮೆಮರಿನ ಆಡ್ ಮಾಡ್ಲಿಕ್ಕೆ ಕಾಂಪ್ಲೆಕ್ಸ್ ವರ್ಕ್ ಇರಂಗಿಲ್ಲ, ಅಥವಾ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಪ್ರಾಬ್ಲಮ್ ಇರಂಗಿಲ್ಲ. ನೆಕ್ಸ್ಟ್, ಡೆವಲಪ್ಮೆಂಟ್. Even more good news is that security vendors aren't in the dark about this whole cloud thing. They are actively developing products. They are actively developing products that can apply to virtual machines and the cloud. ಇವಾಗೇನು ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡುವಂತ ವೆಂಡರ್ಸ್ ಇದಾರಲ್ಲ, they are also aware about these virtualization. ಅವ್ರಿಗೂ ಕೂಡ ವರ್ಚುವಲೈಸೇಷನ್ ಬಗ್ಗೆ ಗೊತ್ತೈತಿ, ವರ್ಚುವಲ್ ಮಷಿನ್ಸ್ ಬಗ್ಗೆ ಗೊತ್ತೈತಿ. ಸೊ ವಾಟ್ ಎವರ್ ಪ್ರಾಡಕ್ಟ್ ದೇ ಆರ್ ಬಿಲ್ಡಿಂಗ್, ಸೆಕ್ಯೂರಿಟಿ ರಿಲೇಟೆಡ್ ಅಪ್ಲಿಕೇಶನ್ಸ್ ಪ್ರಾಡಕ್ಟ್ ನ ಏನು ಬಿಲ್ಡ್ ಮಾಡ್ಲಿಕ್ಕತ್ತಾರಲ್ಲ, ದೇ ಆರ್ ಬಿಲ್ಡಿಂಗ್ ದಮ್ ಇನ್ ಅ ಸಚ್ ಎ ವೇ ದಟ್ ದೇ ಕ್ಯಾನ್ ಈಸಿಲಿ ವರ್ಕ್ ವಿತ್ ದ ವರ್ಚುವಲ್ ಮಷೀನ್ಸ್. ವರ್ಚುವಲೈಸೇಷನ್ ಒಳಗ ಈಸಿ ಆಗಿ ಫಿಟ್ ಆಗಿ ಅವ್ರ ಜೊತೆ ವರ್ಕ್ ಮಾಡುವಂತ ಅಪ್ಲಿಕೇಶನ್ಸ್ ಪ್ರಾಡಕ್ಟ್ ಅನ್ನ ಬಿಲ್ಡ್ ಮಾಡ್ತಾರ. ಸೊ ಅದನ್ನ ತಗೊಂಡ್ ಬಂದು ಕ್ಲೌಡ್ ಒಳಗ ಹಾಕೋದು ಅಥವಾ ಕಸ್ಟಮರ್ಸ್ ಗೆ ಪ್ರೊವೈಡ್ ಮಾಡೋದು ಅಪ್ಲಿಕೇಶನ್ ಅನ್ನ, it will not be a complex task, because those who are developing these security related tasks or security related product, they are also not unaware about these things. They are not in the dark ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದಿಲ್ಲ. They are also aware about this because nowadays it has become a common usage. Cloud use ಮಾಡೋದು ಕಾಮನ್ ಆಗೈತಿ. ಅದರಿಂದಾಗಿ everyone has the knowledge about the cloud solution. And when you are going to give your application, your product to run in the cloud, you have to build them in a such a way that they are going to adjust there very well. I'll adjust aguanta applications and build madbekagtide. Security vendors also have a unique opportunity in the cloud since it's a new ground. ಹೊಸಾದದ, ಅದರಿಂದ ಹಾಗೆ ನಿಮಗೂ ಕೂಡ ಯಾರ ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕತ್ತಿಲ್ಲ, ಯು ಹ್ಯಾವ್ ಆಲ್ಸೋ ಬೀನ್ ಇಂಟ್ರೊಡ್ಯೂಸ್ಡ್ ಟು ದ ನ್ಯೂ ಕನ್ಸೆಪ್ಟ್. ಒಂದು ಹೊಸ ಅಪಾರ್ಚುನಿಟಿ ಸಿಗ್ಲಿಕ್ಕತ್ತೈತಿ, ಹೊಸ ಗ್ರೌಂಡ್ ಸಿಗ್ಲಿಕ್ಕತ್ತೈತಿ ನ್ಯೂ ಡೆವಲಪ್ಮೆಂಟ್ ಸಲುವಾಗಿ. ಸೊ ಯು ನೀಡ್ ಟು ಮೇಕ್ ಯೂಸ್ ಆಫ್ ದಟ್ ಒನ್. Since it's new ground, there are new opportunities for the vendors who are open-minded enough to imagine them. ಯಾರಿಗೆ ಅದ್ರ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ, ಓಕೆ ಅದ್ ಈ ರೀತಿ ಇರ್ತೈತಿ, ಹಿಂಗ್ ಕೆಲಸ ಮಾಡ್ತೈತಿ, ಅದಕ್ಕೆ ಸೂಟ್ ಆಗುವ ಅಪ್ಲಿಕೇಶನ್ ಅಂದ್ರೆ ಇಟ್ ಶುಡ್ ಬಿ ಲೈಕ್ ದಿಸ್. ದೋಸ್ ಹೂ ಆರ್ ಸರ್ಚಿಂಗ್ ಫಾರ್ ದ ನ್ಯೂ ಅಪಾರ್ಚುನಿಟಿ, ದೋಸ್ ಹೂ ವಾಂಟ್ ಟು ಇನ್ವೈಟ್ ದೆಮ್ಸೆಲ್ಫ್, ತಮ್ಮನ್ನ ತಾವು ಡಿಸ್ಕವರ್ ಮಾಡ್ಕೊಂಡು ಹೊಸದನ್ನ ಮಾಡಿ, those who want to grow in their career path, for them it is a new opportunity and they are going to make the best use of that particular opportunity. Next, auditing. Auditing andre eno? What is the meaning of auditing? No, both the answers are wrong. ಅದು ಆಡಿಯೋ ಸೌಂಡ್ ನಿಖಿತಾ ನೀನ್ ಹೇಳಿಕತ್ತಿದ, ನಾನ್ ಕೇಳಿಕತ್ತಿದ್ ಆಡಿಟಿಂಗ್ ಬಗ್ಗೆ ಕೇಳಿಕತ್ತೀನಿ. ಐ ಆಮ್ ಆಸ್ಕಿಂಗ್ ಅಬೌಟ್ ಆಡಿಟಿಂಗ್, ನಾಟ್ ಆಡಿಯೋ. Yes. So auditing in the sense, inspection ಅಂತ ಹೇಳಂಗಿಲ್ಲ, ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರ there we are going to check, tally ಮಾಡ್ತೀವಿ. What has come and what we have income ಮತ್ತೆ ಎಕ್ಸ್ಪೆಂಡಿಚರ್ಸ್ ಅನ್ನ ಟ್ಯಾಲಿ ಮಾಡಿ ನೋಡ್ತಾರೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಆಡಿಟಿಂಗ್. ಎಷ್ಟು ಬಂತು, ಎಷ್ಟು ಹೋಯ್ತು, ಏನೇನ್ ಆಗೈತಿ, ಅದರದ ನಡುವ ಕರೆಕ್ಟ್ ಆದಂತ
Right. That CA people will do it mega. It is that one. What they are doing is they are going to have a cross check or they are going to check whatever has come. ನಾವೇನು ಬಂದೈತಿ ಈಗ ನಮ್ ಕಾಲೇಜ್ ಇದ್ದೇ ತಗೊಂಡ್ರ ಸ್ಟೂಡೆಂಟ್ ಫೀಸ್ ಕೊಟ್ಟಿರ್ತಾರ ಅಥವಾ ಯಾರೋ ಸ್ಪಾನ್ಸರ್ಸ್ ದುಡ್ಡು ಕೊಟ್ಟಿರ್ತಾರೆ, ಎವ್ರಿಥಿಂಗ್ ಹ್ಯಾಸ್ ಬೀನ್ ಗಿವನ್. ಸೊ ಅದನ್ನ ನಾವೆಲ್ಲೆಲ್ಲಿ ಮಾಡಿದ್ವಿ, ಸ್ಯಾಲ್ರಿ ಕೊಟ್ವಿ, ಒಂದು ಹೊಸಾದ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಒಂದು ಪ್ರೊಜೆಕ್ಟರ್ ತಗೊಂಡ್ ಬಂದ್ವಿ. ಸೊ ಇಲ್ಲಿ ಎಷ್ಟು ನಾವ್ ಎಕ್ಸ್ಪೆಂಡಿಚರ್ಸ್ ಅದಾವು, ನಮ್ ಇನ್ಕಮ್ ಏನದ ಎರಡಕ್ಕೂ ಟ್ಯಾಲಿ ಆಗ್ತೈತೋ ಇಲ್ವೋ ಅಥವಾ ಏನಾದ್ರೂ ಮಿಸ್ ಆಗ್ತೈತೋ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಎರಡನ್ನು ಟ್ಯಾಲಿ ಮಾಡೋ ಕೆಲ್ಸದ ಆಡಿಟಿಂಗು ಅಂತ ಹೇಳಿ ಕರೀತಾರೆ. ರೈಟ್. ಯೂಶುವಲಿ ನಾವು ಫೈನಾನ್ಷಿಯಲ್ ನಾಗೆ ಆಡಿಟಿಂಗ್ ಅನ್ನೇ ಕೇಳ್ತೇವೆ, ಬಟ್ ಆಡಿಟಿಂಗ್ ಫೈನಾನ್ಷಿಯಲ್ ಆಡಿಟಿಂಗ್ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಆಡಿಟಿಂಗ್ ಆಗ್ತೈತಿ. ವಾಟ್ ಕಮ್ಸ್ ಅಂಡ್ ವಾಟ್ ವಿ ಹ್ಯಾವ್ and what we have spent, whether they are matching. ನನ್ನ ಹತ್ರ ಇದೆ ಎಲ್ಲಾನು ಯುಟಿಲೈಸ್ ಓಕೆ. ಸೊ ಎಷ್ಟು ಬಂತು ಎಷ್ಟು ಹೋಯ್ತು ಅನ್ನೋದು ಎರಡು ಮ್ಯಾಚ್ ಆಗ್ಬೇಕು, ಅದನ್ನ ನಾವು ಆಡಿಟಿಂಗ್ ಅಂತ ಕರಿತೇವೆ. ಆಸ್ ಅನ್ IT ಪ್ರೊಫೆಷನಲ್, ಯು ಆಲ್ರೆಡಿ ನೋ ದ ಹೆಡೇಕ್ ಆಫ್ ಸೆಕ್ಯೂರಿಂಗ್ ಯುವರ್ ಓನ್ ಲೋಕಲ್ ನೆಟ್ವರ್ಕ್. ನಿಮ್ದೇ ಆದಂತ ಲೋಕಲ್ ನೆಟ್ವರ್ಕ್ ಅನ್ನ ಸೆಕ್ಯೂರ್ ಮಾಡೋದು ಯಾವ ರೀತಿಯಾದಂತ ವರ್ಕ್ ಅದ ಅನ್ನೋದು ನಿಮಗ್ ಆಲ್ರೆಡಿ ಗೊತ್ತಿರ್ತೈತೆ ಆಸ್ ಅನ್ IT ಪ್ರೊಫೆಷನಲ್. ಯಾಕಂದ್ರೆ ಈಗ ನೆಟ್ವರ್ಕ್ ಥ್ರೂ ಇಂಟರ್ನೆಟ್ ನೆಟ್ವರ್ಕ್ ಅನ್ನ ತಗೊಂತೀವಿ ಅಂತಂದ್ರೆ ಎಷ್ಟು ಥ್ರೆಟ್ಸ್ ಅದಾವ. ಯು ಹ್ಯಾವ್ ಸೋ ಮೆನಿ ಥ್ರೆಟ್ಸ್. ಯಾರೇ ನಿಮ್ದು ಡೇಟಾನ ಸ್ಟೀಲ್ ಮಾಡ್ಬೋದು, ವೈರಸ್ ಅನ್ನ ಇಂಜೆಕ್ಟ್ ಮಾಡ್ಬೋದು, ವರ್ಮ್ಸ್ ಅನ್ನ ಹಾಕ್ಬೋದು. ರೈಟ್. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಇರ್ತಾವ. ಅದು ಎಲ್ಲಾದ್ರಿಂದ ನಿಮ್ಮ ಡೇಟಾನ ಸೆಕ್ಯೂರ್ ಮಾಡೋದು ಇಟ್ಸ್ ಅ ವೆರಿ ಹ್ಯಾಕ್ಟಿಕ್ ಜಾಬ್. ಬಟ್ ವೆನ್ ಯು ಸೆಂಡ್ ಯುವರ್ ಡೇಟಾ ಟು ಕ್ಲೌಡ್, ಅ ಹೋಲ್ ನ್ಯೂ ಸೆಟ್ ಆಫ್ ಇಶ್ಯೂಸ್ ಅರೈಸ್. ಹಂಗಂತೇಳಿ ನಮ್ಮ ಸಿಸ್ಟಮ್ ಒಳಗೆ ಇಟ್ಕೊಂಡ್ರೆ ಡೇಟಾಗ ಥ್ರೆಟ್ ಅದ ಅಂತ ಹೇಳಿ ನಾವು ಕ್ಲೌಡಿಗೆ ಕಳಿಸ್ತೀವಿ, ಬಟ್ ಅಲ್ಲಿ ಕಳಿಸಿದ ತಕ್ಷಣ ನಾವು ನಿಶ್ಚಿಂತೆ ಅದೀವಿ? ಇಲ್ಲ. ಅಗೇನ್ ಆಫ್ಟರ್ ಸೆಂಡಿಂಗ್ ದೇರ್ ಪೂರ್ತಿ ಹೊಸದಾದಂತ ಇಶ್ಯೂಸ್ ಅರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ನಮ್ಮ ಹತ್ರ ಇದ್ದಾಗ ಅದನ್ನ ಬೇರೆದವ್ರು ಏನ್ರೆ ಮಾಡ್ತಾರೇನೋ ಅನ್ನೋ ಚಿಂತೆ ಇತ್ತು. ಅದಕ್ಕಂತ ಹೇಳಿ ಅದನ್ನ ಸೆಕ್ಯೂರಿಟಿ ಪರ್ಪಸ್ ಅಂತ ಹೇಳಿ ಈ ಕನ್ಸಿಡರ್, ಫಾರ್ ಎಕ್ಸಾಂಪಲ್ ಗೋಲ್ಡ್ ಮನ್ಯಾಗ ಇಟ್ಕೊಂಡ್ರ ಕಳುವಾದ್ರ ಅನ್ನೋ ಚಿಂತೆಗೆ ಒಯ್ದು ಬ್ಯಾಂಕ್ ಲಾಕರ್ನಾಗ ಇಡ್ತೇವೆ. ಬ್ಯಾಂಕ್ ಲಾಕರ್ನಾಗ ಇಟ್ಮೇಲೆ ಮತ್ತೊಂದ್ ಬರ್ತೈತಿ, ನಾವ್ ಇಟ್ಟಿರುವಂತ ಬ್ಯಾಂಕ್ರಪ್ಟ್ ಆಯ್ತು ಅಂತಂದ್ರ ಅಥವಾ ಬ್ಯಾಂಕ್ ರಾಬರಿ ಆಯ್ತು ಅಂತಂದ್ರ ಅಲ್ಲಿರೇನ್ ಸೆಕ್ಯೂರ್ ಆಯ್ತು ಅಥವಾ ಇಲ್ವೋ. ರೈಟ್. ನಮ್ ಹತ್ರ ಇದ್ದಾಗನು ಒಂದ್ ಚಿಂತೆ ಇತ್ತು, ಅದೇ ಬೇಡ ಅಂತ ಹೇಳಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಮತ್ತೊಂದ್ ಕಡೆ ಒಯ್ದಿಟ್ಟೇವಿ. ಅಲ್ಲಿಟ್ಮೇಲೂ ಕೂಡ ಬೇರೆ ಹೊಸ ರೀತಿಯಾದಂತ ಚಿಂತೆನ ತಗೊಂಡ್ ಬಂದ್ವಿ. ಸೊ ಸೇಮ್ ವೇ ವಿತ್ ಡೇಟಾ ಆಲ್ಸೋ. ವೆನ್ ಇಟ್ ಈಸ್ ಇನ್ ಯುವರ್ ಸಿಸ್ಟಮ್, ಇನ್ ಯುವರ್ ಲೋಕಲ್ ನೆಟ್ವರ್ಕ್, ಯು ಹ್ಯಾವ್ ಅ ಹೆಡೇಕ್ ಆಫ್ ಮೇಂಟೈನಿಂಗ್ ಇಟ್. ಅಂಡ್ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ ತಗೊಂಡ್ ಹೋಗಿ ಏನ್ ಮಾಡಿದ್ರಿ, ಕ್ಲೌಡ್ ಒಳಗೆ ಸ್ಟೋರ್ ಮಾಡಿದ್ರಿ. ಅಂಡ್ ಒನ್ಸ್ ಯು ಸ್ಟೋರ್ ಇಟ್ ಇನ್ ಅ ಕ್ಲೌಡ್, there is another set of issues. This is largely because your data is being stored on someone else's equipment. ಈ ಇಶ್ಯೂಸ್ ಯಾಕೆ ಬರ್ಲಿಕ್ಕತ್ತವು? ಯಾಕಂದ್ರೆ ನಾವು ನಮ್ ಡೇಟಾನ ತಗೊಂಡೋಗಿ ಬೇರೆ ಕಡೆ ಇಟ್ಟೇವಿ. ನಮ್ ಹತ್ರ ಇದ್ದಾಗ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ತೇವೋ ಇಲ್ವೋ ಅನ್ನೋದು ಚಿಂತೆ ಇತ್ತು. ಬೇರೆದವ್ರ ಹತ್ರ ಒಯ್ದಿಟ್ಟಾಗ ಅವ್ರು ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರೇನೋ ಅನ್ನೋ ಚಿಂತೆ ಬರ್ತೈತಿ. ಯಾಕಂದ್ರೆ ನನ್ನ ಹತ್ರ ಎಷ್ಟದ ನಾ ಅದನ್ನ ಟು ದ ಎಕ್ಸ್ಟೆಂಟ್ ಹೌ ಮಚ್ ಇಟ್ ಕ್ಯಾನ್ ಬಿ ಯೂಸ್ಡ್, ಅಷ್ಟು ಯೂಸ್ ಮಾಡಿನೋ ಇಲ್ವೋ ಅನ್ನೋದನ್ನ ನಾನು ಟ್ಯಾಲಿ ಮಾಡ್ಬೇಕಾಗ್ತೈತಿ. ಆ ಟೈಮ್ದಾಗ ಇಫ್ ಐ ಮಿಸ್ ಸಮಥಿಂಗ್, ನನ್ನ ಹತ್ರ ಒಂದ್ 10 ಟೇಬಲ್ ಇದ್ದು ಇನ್ಫಾರ್ಮೇಶನ್ ಅದು, ಅದ್ರೊಳಗೆ ಒಂದ್ 5-6 ಟೇಬಲ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿನಿ, 2-3 ಟೇಬಲ್ ಅನ್ನ ಯುಟಿಲೈಸ್ ಮಾಡಿಲ್ಲ. ಯಾಕೆ ಯುಟಿಲೈಸ್ ಮಾಡಿಲ್ಲ? whether because they have been corrupted, whether because I never wanted those information, or because someone modified it and because of that it was not useful to me. ಯಾವ ರೀಸನ್ ಇಂದ ಅದು ಆಯ್ತು? ಸೊ ಈ ರೀತಿಯಾದಂತ ಆಡಿಟಿಂಗ್ ಅವಶ್ಯಕತೆ ಕೂಡ ಇರ್ತೈತಿ. ದೆನ್ ಕಂಪ್ಲಯನ್ಸಸ್. The same security issues that your organization deal with are the sort of issues that SaaS, that is software as a service providers face. ನಾವೇನು ಫೇಸ್ ಮಾಡ್ತೇವಲ್ಲ, ಸೇಮ್ ಅದೇ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಅನ್ನ, ಇಶ್ಯೂಸ್ ಅನ್ನ ಸರ್ವಿಸ್ ಪ್ರೊವೈಡ್ ಮಾಡೋರು, ದಟ್ ಈಸ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಪ್ರೊವೈಡ್ ಮಾಡುವಂತ ಆರ್ಗನೈಸೇಷನ್ಸ್, ಕ್ಲೌಡ್ ಪ್ರೊವೈಡರ್ಸ್ ಕೂಡ ಫೇಸ್ ಮಾಡ್ತಾರೆ. That is securing the network, hardware issues, applications and data.
but compliance adds another level of headache. Regulations like Sarbanes-Oxley, Graham-Leckie, and HIPAA, and industry standards like the payment card, industry data security standards make things particularly challenging. These are all nothing but the regulatory agencies. ಇದನ್ನ SOX ನೀವು already ಕಲ್ತಿರಿ. You have already learned this SOX in software testing as well as in cyber security. Standard setting organizations ಒಳಗ ಈ ಪರ್ಟಿಕ್ಯುಲರ್ ಹೆಸರು ಬರ್ತೈತಿ. ಅದೇ ರೀತಿಯಾಗಿ ಬೇರೆ ಬೇರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅದಾವ. ಈ ಎಲ್ಲಾ ಇಶ್ಯೂಸ್ ಅಲ್ಲದೆ ಕೂಡ ದೇ ಆರ್ ಗೋಯಿಂಗ್ ಟು ಗಿವ್ ಯು ಸಮ್ ಮೋರ್ ಚಾಲೆಂಜಸ್. ದೀಸ್ ರೆಗ್ಯುಲೇಟರಿ ಆರ್ಗನೈಸೇಷನ್ ಆರ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕಮಿಟೀಸ್, ಎಲ್ಲದಕ್ಕೂ ಒಂದು ಬೋರ್ಡ್ ಅನ್ನೋದು ಇರ್ತೈತಿ, ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದನ್ನ ಸೆಟ್ ಮಾಡ್ತಾರ. ಸೊ ಆ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಸೆಟ್ ಮಾಡೋರು, ಇದು ಇದೇ ರೀತಿ ವರ್ಕ್ ಆಗ್ಬೇಕು, ಈ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕು ಅನ್ನುವಂತ ಏನು ರೆಗ್ಯುಲೇಟರಿನ ಸೆಟ್ ಮಾಡುವಂತ ಆರ್ಗನೈಸೇಷನ್ಸ್, ಮೇ ಬಿ ಪ್ರೈವೇಟ್ ಆರ್ ಗವರ್ಮೆಂಟ್ ಸೆಕ್ಟರ್ಡ್ ಆರ್ಗನೈಸೇಷನ್ಸ್ ಇರ್ಬೋದು, ಅವರಿಂದ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ ಬರ್ತಾವ. ಇವು ಎಲ್ಲ ರಿಲೇಟೆಡ್ ಟು ದ ಸಾಫ್ಟ್ವೇರ್ ಆಯ್ತು. ಆರ್ಗನೈಸೇಷನ್ ಏನ್ ಫೇಸ್ ಮಾಡ್ತೈತಿ, ಹಾರ್ಡ್ವೇರ್ ರಿಲೇಟೆಡ್, ನೆಟ್ವರ್ಕ್ ರಿಲೇಟೆಡ್, ಅಪ್ಲಿಕೇಶನ್ ರಿಲೇಟೆಡ್, ಡೇಟಾ ಸ್ಟೋರೇಜ್, ಡೇಟಾ ಸೆಕ್ಯೂರಿಟಿ ರಿಲೇಟೆಡ್ ಇವಂತೂ ಪ್ರಾಬ್ಲಮ್ಸ್ ನ ಫೇಸ್ ಮಾಡೇ ಮಾಡ್ತೈತಿ. ಅದ್ರ ಜೊತೆಗೆ ಈ ಸ್ಟ್ಯಾಂಡರ್ಡೈಸೇಷನ್ ಏನ್ ಸರ್ಟಿಫಿಕೇಟ್ಸ್ ನ ಇಶ್ಯೂ ಮಾಡ್ತಾರ ಅಥವಾ ಇದು ಸ್ಟ್ಯಾಂಡರ್ಡ್ ಕಂಪನಿ ಅದ ಅನ್ನೋದನ್ನ ಹೇಳ್ತಾರಲ್ಲ, ಅವರು ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ತಾರೆ. ವಾಟ್ ಈಸ್ ದಟ್? ಐಡೆಂಟಿಫೈ ಯೂಸರ್ಸ್ ಅಂಡ್ ಆಕ್ಸೆಸ್ ಪ್ರಿವಿಲೇಜಸ್. ಯೂಸರ್ಸ್ ಐಡೆಂಟಿಟಿನ ನೀವು ಕಂಪಲ್ಸರಿ ಮೇಂಟೈನ್ ಮಾಡ್ಬೇಕು. ಯಾರೋ ಅನ್ನೋನ್ ಯೂಸರ್ಸ್ ಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂಗಿಲ್ಲ. ಆಮೇಲೆ ಆಕ್ಸೆಸ್ ಪ್ರಿವಿಲೇಜಸ್, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಯೂಸರ್ ಹಿ ಈಸ್, ಆಕ್ಸೆಸ್ ಪ್ರಿವಿಲೇಜಸ್ ಅನ್ನ ನೀವು ಹಾಕ್ಬೇಕಾಗ್ತೈತಿ. ಪ್ರಯರ್ ಟು SaaS, compliances could be managed by few tasks. Then identity sensitive data, that is personal data. ಒಬ್ಬರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಇರುವಂತಹ ಡೇಟಾನ ನೀವು ಸ್ಟೋರ್ ಮಾಡ್ಲಿಕ್ಕೆ ಅಂದ್ರೆ ಸ್ಪೆಷಲ್ ಕೇರ್ ತಗೋಬೇಕು. ಐಡೆಂಟಿಫೈ ವೇರ್ it's located, exact locations have to be provided. Then identify how it is encrypted. Encryption and decryption ಗೆ ಯೂಸ್ ಮಾಡುವಂತ ಟೆಕ್ನಿಕ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಡಾಕ್ಯುಮೆಂಟ್ ದಿಸ್ ಫಾರ್ ಆಡಿಟರ್ಸ್ ಅಂಡ್ ರೆಗ್ಯುಲೇಟರ್ಸ್. ನಿಮಗ ರೆಗ್ಯುಲೇಟರಿ ಆರ್ಗನೈಸೇಷನ್ಸ್ ಇನ್ಸ್ಪೆಕ್ಷನ್ ಗೆ ಬಂದಾಗ ನಿಮಗೆ ಇದು ಎಲ್ಲಾನು ಅವರಿಗೆ ಪ್ರೊವೈಡ್ ಮಾಡ್ಬೇಕು. ಇಟ್ ಶುಡ್ ಬಿ ಡಾಕ್ಯುಮೆಂಟೆಡ್. ಓಕೆ, ನಿಮ್ಮ ಆರ್ಗನೈಸೇಷನ್ ದಾಗ ಎಷ್ಟ್ ಮಂದಿ ಯೂಸರ್ಸ್ ಅದಾರ, ನಿಮ್ಮ ಆರ್ಗನೈಸೇಷನ್ ಅಂತಂದ್ರೆ ಸರ್ವಿಸ್ ಪ್ರೊವೈಡಿಂಗ್ ಆರ್ಗನೈಸೇಷನ್ ಆರ್ ಕ್ಲೌಡ್ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡುವಂತ ಆರ್ಗನೈಸೇಷನ್. Who are your users and which type of privileges have been given to them. ಆಮೇಲೆ ಸೆನ್ಸಿಟಿವ್ ಡೇಟಾ ಯಾವ್ದೈತಿ, ಆ ಸೆನ್ಸಿಟಿವ್ ಡೇಟಾ ಒಳಗ whether there is something which is related to the security of consider for example, ಈಗ ನೀವು ಯಾರೋ ಒಬ್ರ ಟೆರರಿಸ್ಟ್ ಇನ್ಫಾರ್ಮೇಶನ್, ಒಂದು ಆರ್ಗನೈಸೇಷನ್ ವಿಚ್ ಈಸ್ ರನ್ನಿಂಗ್ ಟೆರರಿಸ್ಟ್ ಆರ್ಗನೈಸೇಷನ್, ಒಂದು ಸಣ್ಣದ ಒಂದು ಕಂಪ್ನಿ ಅದ ವಿಚ್ ಈಸ್ ಗೋಯಿಂಗ್ ಟು ಇನ್ಫಾರ್ಮೇಶನ್, ನಮ್ದು ಮಿಲಿಟರಿ ಇನ್ಫಾರ್ಮೇಶನ್ ಇರ್ಬೋದು ಅಥವಾ ಯಾವ್ದೋ ಒಂದು ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರ. ಸೊ ಸೆನ್ಸಿಟಿವ್ ಡೇಟಾ ಅಂತ ಏನ್ ಇರ್ತೈತಲ್ಲ ಅದ್ರ ಬಗ್ಗೆ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅಲ್ಲಿ ಏನದ ಅನ್ನೋದು ಗೊತ್ತಿರ್ಲಿಲ್ಲ ಅಂದ್ರೂ ವಿಚ್ ಟೈಪ್ ಆಫ್ ಇನ್ಫಾರ್ಮೇಶನ್ ಇಟ್ ಈಸ್. ಒಂದು ಆರ್ಗನೈಸೇಷನ್ ಎಂಪ್ಲಾಯಿ ಪರ್ಸನಲ್ ಡೀಟೇಲ್ಸ್ ಇಟ್ ಈಸ್ ಅ ಸೆನ್ಸಿಟಿವ್, ಅಥವಾ ಅವ್ರ ಫೈನಾನ್ಷಿಯಲ್ ಟ್ರ್ಯಾಕ್ಸ್ ದಟ್ ಈಸ್ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಆರ್ಗನೈಸೇಷನ್ ಇತ್ತು ಅಂತಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟರ್ಜೀಸ್ ಇಟ್ಟಾರ, ಅಟ್ ಲೀಸ್ಟ್ ಅದನ್ನಾದ್ರೂ ನಿಮಗ ಗೊತ್ತಿರ್ಬೇಕು. ಅಂಡ್ ವೇರ್ ಇಟ್ ಈಸ್ ಬೀಯಿಂಗ್ ಲೊಕೇಟೆಡ್, ಬಿಕಾಸ್ ಡಿಸ್ಟ್ರಿಬ್ಯೂಟೆಡ್ ಸರ್ವರ್ಸ್ ನಾಗ ಡೇಟಾ ಸರ್ವರ್ಸ್ ಡಿಸ್ಟ್ರಿಬ್ಯೂಟೆಡ್ ಇರ್ತಾವ. ಸೊ ವೇರ್ ಇನ್ ವಿಚ್ ಲೊಕೇಶನ್ ಇಟ್ ಈಸ್ ಬೀಯಿಂಗ್ ಸ್ಟೋರ್ಡ್. ಆಮೇಲೆ ಎನ್ಕ್ರಿಪ್ಷನ್ ಸಲುವಾಗಿ ಯಾವ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ, ಇದು ಎಲ್ಲಾನು ಗೊತ್ತು ಇರ್ಬೇಕು. So these are all the regulatories that have been given. And with this, security topic is completed. Next you have is network.
So there are differing levels of connectivity needed based upon the application that is being delivered, based upon the type of software you are requiring, type of hardware you access, depending upon the resource that is being delivered as a service, the type of connectivity that is required is also going to change. Connectivity ಏನ್ ಇದ್ರ ಮೇಲೆ ಬೇಸ್ ಆಗ್ತೈತಿ, ಯಾವ ರೀತಿಯಾದಂತ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕತ್ತಾರ, ಯಾವ ರೀತಿಯಾದಂತ ಸರ್ವಿಸಸ್ ಅನ್ನ ನಾವ್ ಆಕ್ಸೆಸ್ ಮಾಡ್ತೀವಿ ಅನ್ನೋ ಬೇಸಿಸ್ ಮೇಲೆ ನಮ್ಮ ಕನೆಕ್ಟಿವಿಟಿದ ರಿಕ್ವೈರ್ಮೆಂಟ್ಸ್ ಏನಾಗ್ತಾವ್, ಚೇಂಜ್ ಆಗ್ತಾವ್. ರಿಸರ್ಚ್ ಫರ್ಮ್ Gartner identified 4 different levels in June 2008 study. An organization which conducted a study on different levels of connections required it gave a result that there are 4 levels of connections required. The study was conducted in the year 2008. In the study, the Gartner notes that different organizations require different things from the cloud. ಬೇರೆ ಬೇರೆ ಆರ್ಗನೈಸೇಷನ್ಸ್ ಗೆ ರಿಕ್ವೈರ್ಮೆಂಟ್ ಏನಿರ್ತೈತಿ, ಬೇರೆ ಬೇರೆ ಇರ್ತೈತಿ. ಈಗ ನನ್ನ ರಿಕ್ವೈರ್ಮೆಂಟಿಗೂ ವಾಟ್ ಐ ವಾಂಟ್ ಫ್ರಮ್ ದ ಕ್ಲೌಡ್ ಈಸ್ ಡಿಫ್ರೆಂಟ್ ಫ್ರಮ್ what the other organization want. Nandu service specific irthaiti, innobbardu product specific irthaiti. I am working on some other product, someone else is working on some other product. So depending upon that, nanage ಏನು ಬೇಕು cloud ಇಂದ ಅನ್ನೋದು change ಆಗ್ತೈತಿ, ಇನ್ನೊಬ್ಬನಿಗೆ ಏನು ಬೇಕು ಅನ್ನೋದು change ಆಗ್ತೈತಿ. And in the same way, and as such, they will have to connect in different ways. Even the connectivity between the client and the service provider will also change. Requirements change akonta hodanga connectivity kuda enagtaiti, change agtaiti. What works for one organization might not necessarily be the best means of connectivity for another. ನನಗ್ ಬೆಸ್ಟ್ ಕನೆಕ್ಷನ್ ಅಂತ ಅನ್ಸಿದ್ದು, ನನ್ಗೆ ಆಪ್ಟಿಕಲ್ ಫೈಬರ್ ಕನೆಕ್ಟಿವಿಟಿ ಕನೆಕ್ಷನ್ಸ್ ಗೆ ಆಪ್ಟಿಕಲ್ ಫೈಬರ್ ಅನ್ನ ಯೂಸ್ ಮಾಡೋದು ಬೆಸ್ಟ್ ಅನಿಸ್ತೈತಿ. ಅದೇ ಇನ್ನೊಬ್ಬನಿಗೆ ಕೋಆಕ್ಸಿಯಲ್ ಕೇಬಲ್ ಅನ್ನ ಯೂಸ್ ಮಾಡೋದು ಬೆಸ್ಟ್ ಅನಿಸ್ಬೋದು. ನನಗ ಫಾರ್ ಮೀ ಹ್ಯಾಶ್ ಫಂಕ್ಷನ್ ಇಸ್ ದ ಬೆಸ್ಟ್ ವೇ ಆಫ್ ಸೆಕ್ಯೂರಿಟಿ ಅನಿಸ್ತಿದ್ರೆ, ಇನ್ನೊಬ್ಬನಿಗೆ ಶೇರ್ಡ್ ಕೀ ಚಲೋ ಅನಿಸ್ತೈತಿ. ಸೊ ಡಿಪೆಂಡಿಂಗ್ ಅಪಾನ್ ದಟ್, ದ ಟೈಪ್ ಆಫ್ ಕನೆಕ್ಟಿವಿಟಿ ರಿಕ್ವೈರ್ಡ್, the type of protocol that is being used changes depending upon the requirement of the client organization. So ಅದಕ್ಕೆ ರಿಲೇಟೆಡ್ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. We'll continue.